ಸೊ ಇಲ್ಲಿ 2 ಮೋಡ್ಸ್ ಇದೆ. ರೇಡಿಯೇಟರ್ ಗಾರ್ಡ್ ಕೊಟ್ಟಿದ್ದಾರೆ. ಸೊ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ಆ್ಯಂಡ್ ಇವತ್ತು ನಾವು ಹೊಸ ಗಾಡಿ ತೊಗೊಂಬಂದಿದ್ದೀವಿ. ದಟ್ ಈಸ್ ಟ್ರಯಂಫ್ 400 ಸ್ಪೀಡ್ 400 ಇರ್ಬೋದು. ಗಾಡಿ ಈ ಥರ ಕಾಣಿಸ್ತಾ ಇದೆ ಅಂತ. ಸೊ ಆ್ಯಕ್ಚುಲಿ ಇದು ಡೈರೆಕ್ಟ್ ಕಾಂಪಿಟೇಷನ್ನು ಹ್ಯಾರ್ಲೆ ಡೇವಿಡ್ಸನ್ X440 ಕೊಡುತ್ತೆ. ಆ್ಯಂಡ್ ಈ ಗಾಡಿ ನೋಡ್ತಾ ಇದ್ರೆ ನಂಗೆ ಏನು ಜ್ಞಾಪಕ ಆಗ್ತಾ ಇದೆ ಅಂದರೆ, ನಮ್ಮನ್ನು ರೂಲ್ ಮಾಡಿದವರು ನಮ್ಮ ಜೊತೆನೇ ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ದಾರೆ. ಅಂದರೆ ನಾನು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಟ್ರಯಂಪ್ ಅನ್ನೋದು ಬ್ರಿಟಿಷ್ ಕಂಪನಿ ಆ್ಯಂಡ್ ಬಜಾಜ್ ಕೊಲಾಬ್ರೇಷನಲ್ಲಿ ಇರೋದು. ಬಜಾಜ್ ಬಂದ್ಬಿಟ್ಟು ಇಂಡಿಯನ್ ಕಂಪನಿ. ಸೊ ಟ್ರಯಂಪು ಮತ್ತು ಬಜಾಜ್ ಸೇರ್ಕೊಂಡು ಮಾಡಿರೋ ಪ್ರೋಜನಿ ಇದು. ಇನ್ಸ್ಟೆಂಟ್ ಪಿಕಪ್ ಅಂತೂ ಕ್ರೇಜಿ ಆಗಿದೆ ಗಾಡಿ. ಬ್ರೇಕಿಂಗ್ ಕೂಡ ಅಷ್ಟೇ ಆನ್ ಪಾಯಿಂಟ್ ಇದೆ. ಬಸ್ ಎಷ್ಟೊಂದು ನೋಡಲು ಗ್ಯಾಪ್ ಅಲ್ಲಿ ಮಾತಾಡ್ಸೋಣ. ಅದೇ ಲೇ ಯಾರದಲ್ಲ ನಿಮ್ಮ ಹುಡುಗಿ ಜೊತೆ ಮಾತಾಡ್ತಾ ಇದ್ದಿದ್ದು ಯಾರು ಹತ್ರ ಗೊತ್ತಿಲ್ಲ. ಇದೆ ಲವ್ ಕಣ್ಣು ಮೂಗು ಬಾಯಿ ಅನ್ಕೊಂಡು ಇಂಜಿನ್ ಅನ್ನೋ ವಿಷಯಕ್ಕೆ ಬಂದರೆ ನೋಡ್ತಾ ಇರ್ಬೋದು, ಟ್ರಯಂಪ್ ಬ್ಯಾಜಿಂಗ್ ಕೊಟ್ಟಿದ್ದಾನೆ. ದಿಸ್ ಕಮ್ಸ್ ಅರೌಂಡ್ 398cc ಇಂಜಿನ್ ಆ್ಯಂಡ್ ದಿಸ್ ಇಸ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ವಿಚ್ ಪ್ರೊಡ್ಯೂಸಸ್ ಆಲ್ಮೋಸ್ಟ್ 39 bhp ಆಫ್ ಪವರ್ ಆ್ಯಂಡ್ 37 Newton meters ಆಫ್ ಟಾರ್ಕ್ ಆ್ಯಂಡ್ ಒನ್ ಆಫ್ ದ ಪವರ್ಫುಲ್ ಮಿಷಿನ್ ಈ ಸೆಗ್ಮೆಂಟಲ್ಲಿ. ಸೊ 400cc ಅಲ್ಲಿ. ಆ್ಯಂಡ್ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲರ್ ಕೊಟ್ಟಿದ್ದಾನೆ. ಇದು ಮ್ಯಾನ್ಯಲ್ ಆಗಿ ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತು ವೀಲ್ ಪ್ರೊಫೈಲ್ಗೆ ಬಂದರೆ ದಿಸ್ ಕಮ್ಸ್ ಅರೌಂಡ್ 19 inch ಆ್ಯಂಡ್ 100/90 ಬರುತ್ತೆ. ಆ್ಯಂಡ್ ಬ್ರೇಕಿಂಗ್ ವಿಷಯಕ್ಕೆ ಬಂದರೆ ಡ್ಯೂಯಲ್ ಚಾನೆಲ್ ABS ಇದೆ, ಫ್ರಂಟ್ ಆ್ಯಂಡ್ ರೇರ್. ಬ್ಯಾಕ್ ಟೈರ್ಗೆ ಬಂದರೆ ದಿಸ್ ಕಮ್ಸ್ ಅರೌಂಡ್ 17 inch ವೀಲ್ಸ್ ಬರುತ್ತೆ. ಬ್ರೇಕಿಂಗ್ ಕಂಟ್ರೋಲ್ ಮಾತ್ರ ಸಖತ್ತಾಗಿದೆ, ಕಂಟ್ರೋಲ್ ಮಾತ್ರ. ಸೊ ಈ ಗಾಡಿಯಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಈ ಗಾಡಿ ಆಫ್ ಆಗಿದ್ರೇನು ಹಜರ್ ಲೈಟ್ಸ್ ಆನ್ ಆಗೇ ಇರುತ್ತೆ. ಸೊ ಎಲ್ಲಾದರೂ ಹೈವೇ ಅಲ್ಲಿ ನೀವೆಲ್ಲಾದರೂ ಗಾಡಿ ನಿಲ್ಸಿದ್ರೆ, ಸೊ ಆವಾಗ ನಿಮ್ಗೆ ಏನಾದರೂ ಕೀ ಎತ್ಕೊಂಡು ಹೋಗ್ಬೇಕಾಗಿರೋ ಸಿಚುವೇಶನ್ ಇದ್ರೆ ಆವಾಗ ಹಜರ್ ಲೈಟ್ಸ್ ಆನ್ ಆಗಿ ಇಟ್ಕೊಂಡೇ ಹೋಗ್ಬೋದು. ಲೈಕ್ ಪಾರ್ಕಿಂಗ್ ಇದೆ ಅಂತ ಇಂಡಿಕೇಟ್ ಆಗುತ್ತೆ. ಅದು ಸ್ವಲ್ಪ ಹೈಟ್ ಇತ್ತು, ಎಡಕ್ಲಿಲ್ಲ ನಾನು ನೋಡಿ. ಅದು ಹೈಟ್ ಅಲ್ಲ, ನೀನ್ ಕುಡ್ಲಿಕ್ಕಿದ್ಯಾ? ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇನ್ನೊಂದು ಹೇಳ್ಕೊಳ್ಳುವಂತ ವಿಷಯ ಏನಂದ್ರೆ, ಇದ್ರಲ್ಲಿ ರೇಡಿಯೇಟರ್ ಗಾರ್ಡ್ ಕೊಟ್ಟಿದ್ದಾರೆ. ಇದೇ ಕ್ರೇಜ್ ಈ ಸೆಗ್ಮೆಂಟ್ ಅಲ್ಲಿ ತುಂಬಾ ಗಾಡಿಗಳಲ್ಲಿ ಪ್ರೊವೈಡ್ ಮಾಡಲ್ಲ, ಆದ್ರೆ ಇದ್ರಲ್ಲಿ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಗುಡ್ ಟು ಸಿ. ಲೈಟ್ ವಿಷಯಕ್ಕೆ ಬಂದ್ರೆ ನೋಡ್ತಾ ಇರ್ಬೋದು, ಇದರಲ್ಲಿ LED ಹೆಡ್ ಲೈಟ್ಸ್ ಬರುತ್ತೆ. ಅಂಡ್ ಈ ಗಾರ್ಡ್ ಕೂಡ ಸ್ಟಾಕ್ ಅಲ್ಲೇ ಬರುತ್ತೆ, ಲೈಕ್ ಕಂಪನಿಯಿಂದನೇ ಅವ್ರು ಪ್ರೊವೈಡ್ ಮಾಡ್ತಾರೆ. ಅಂಡ್ ನೋಡ್ತಾ ಇರ್ಬೋದು ಮುಂದೆಯಿಂದ ಲುಕ್ ಯಾವ ತರ ಕಾಣಿಸ್ತಾ ಇದೆ ಅಂತ. ಸೊ 2 ಐಸ್ ತರ ಕಾಣಿಸ್ತಾ ಇದೆ. ಅಂಡ್ ಇದು ನೋಡಕ್ ಸ್ವಲ್ಪ ಯೂನಿಕ್ ಆಗಿದೆ. ಸೊ ಒಂದ್ಸತಿ ಓಡ್ಸ್ ನೋಡೋಣ ಬನ್ನಿ. ಆ್ಯಂಡ್ ಇದ್ರ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ಇದು ಮೇಯ್ನ್ ಆಗಿ ಮಾಡಿರೋದೇ ಕಂಫರ್ಟ್ ಓರಿಯೆಂಟೆಡ್ಗೆ, ಕಂಫರ್ಟಬಲ್ ಆಗಿ ಗಾಡಿ ಓಡಿಸೋಕ್ಕೆ. ಆ್ಯಂಡ್ ಮೇಜರ್ಲಿ ಇದು ತುಂಬ ಜನ ಆಫ್ ರೋಡ್ಗೆ ಯೂಸ್ ಮಾಡ್ತಾರೆ. ಗಾಡಿ ತುಂಬ ಹೈಟ್ ಇದೆ. ನಾನೇ ಒಂದು 6 feet ಇದ್ದೀನಿ. ನನಗೆ ಸ್ವಲ್ಪ ಕಾಲು ಅಷ್ಟು ಅಡ್ಜಸ್ಟ್ ಆಗಲ್ಲ.